ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮನೇಲಿ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಕೊಬ್ಬರಿ ಮಿಠಾಯಿ ಮಾಡ್ತಿದ್ದಾರೆ. ಆಮೇಲೆ ನಾನು ಚಿಕನ್ ಕೂಡ ತಂದಿದ್ದೀನಿ 1 kg. ಅದು ಕೂಡ ಬಿರಿಯಾನಿ. ಏನು ಮಾಡ್ತೀನಿ ಚಿಕನ್ ಇಂದು? ಗ್ರೇವಿ ಮಾಡ್ತೀಯಾ? ಓಕೆ, ಚಪಾತಿಗೆ ಗ್ರೇವಿ ಮಾಡ್ತಾಳೆ. ಆಲ್ಮೋಸ್ಟ್ ಅಲ್ಲಿ ಈಗ ಸ್ವೀಟ್ ಮಾಡೋಕ್ಕೆ ರೆಡಿ ಮಾಡ್ತಾಳೆ. ನಾನು ನಿಮಗೆ ಸ್ವೀಟ್ ರೆಸಿಪಿ ತೋರಿಸ್ತೀನಿ. ಈಸಿಯಾಗಿ ಇವಾಗ ಕಾಯಿಲೆ ಎಕ್ಸ್ಟ್ರಾ ಇದ್ರೂ ಮಾಡ್ಕೋಬೋದು. ಒಣೆ ಕೊಬ್ಬರಿ ಮಾಡ್ತಾರಲ್ಲ ಅದೇ ಥರನೇ ಹಸಿ ಕಾಯಿ ಮಾಡ್ತಾ ಇರೋದು. ಈಗ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ತುಪ್ಪ ಜಾಸ್ತಿ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ತುಪ್ಪ ಬಿಸಿ ಆದ ತಕ್ಷಣ ತುಪ್ಪ ಹಾಕಿದೀಯಾ? ಸ್ವಲ್ಪ ತುಪ್ಪ ಹಾಕಿನಿ, ಜಾಸ್ತಿ ಏನು ಹಾಕಿಲ್ಲ. ತುಪ್ಪ ಹೇಳಿ, ಎಷ್ಟು ಕೊಬ್ಬರಿ ಇದು ಮಾಡ್ತಿರೋದು ಈಗ? ಇದು 2 ಒಳಕ್ಕೆ ಅಂದ್ರೆ 2 ತೆಂಗಿನಕಾಯಿದು ಆಯ್ತಾ. 2 ತೆಂಗಿನಕಾಯಿ ಮಾಡ್ತಿದ್ದೀನಿ. ನಾವು ಯಾವ್ದ್ರಲ್ಲಿ ಇವಾಗ ನಾನು ಈ ಬೌಲಲ್ಲಿ 2.25 ಬೌಲು ಕೊಬ್ಬರಿ ಆಗಿದೆ. 2.25 ಅರ್ಧ. ಇವಾಗ 2.25 ಕೊಬ್ಬರಿ ತಗೊಂಡಿದೀವಲ್ಲ, ಅದ್ರಲ್ಲಿ ಅರ್ಧನ ನಾನು ಇವಾಗ ಸಕ್ಕರೆ ತಗೋಬೇಕು. 1 ಬೌಲು ಮತ್ತೆ ಸ್ವಲ್ಪ 1/4 ಬೌಲ್ ಅಷ್ಟು ಹಾಕೊಂತಿದ್ದೀನಿ. ಕಾಯಿ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ನಾವು ಕೊಬ್ಬರಿ ಎಷ್ಟು ತಗೊಂತೀವೋ ಅದ್ರಲ್ಲಿ ಅರ್ಧ ಸಕ್ಕರೆ ತಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀನಿ. ದ್ರಾಕ್ಷಿ ಮತ್ತೆ ಗೋಡಂಬಿ, ಬಾದಾಮಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಂಗೆ ಹಾಕ್ತೀನಿ. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಷ್ಟೇ. ತುಂಬ ಕಲರ್ ಬರೋ ಥರ ಏನು ಫ್ರೈ ಮಾಡ್ಕೊತಿಲ್ಲ, ಇಷ್ಟೇನೆ. ಈಗ ಇದನ್ನೆಲ್ಲ ನೀಟಾಗಿ ಒಂದು ಕಡೆ ತೆಗೆದಿಟ್ಕೊಂಡ್ಬಿಡ್ತೀನಿ. ತುಂಬ ಈಸಿಯಾಗಿ ಇವಾಗ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಪಟ್ಟನ ಮಾಡ್ಕೊಂಡ್ಬಿಡ್ಬೋದು. ಆಲ್ಮೋಸ್ಟ್ ಎಲ್ಲ ಮನೇಲಿ ಇರೋದೇನೆಯ. ಇದೇ ಇವಾಗ ತುಪ್ಪ ಇದೆಯಲ್ಲ, ಇದರಲ್ಲೇ ನಾನು 2.25 ಬೌಲಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಚಮಚದಷ್ಟು ತುಪ್ಪ ಇರುತ್ತಲ್ಲ ಅದರಲ್ಲಿ ಮತ್ತೆ ನಾನು ಜಾಸ್ತಿ ಎಕ್ಸ್ಟ್ರಾ ಏನು ಹಾಕ್ತಾ ಇಲ್ಲ. ಎಷ್ಟೊತ್ತು ಬೇಕು ಸ್ವೀಟ್ ಹಾಕಕ್ಕೆ? ಇದಕ್ಕೆ ಒಂದು 15 ನಿಮಿಷದ ಒಳಗಡೆ ರೆಡಿ ಆಗ್ಬಿಡುತ್ತೆ. ಹೌದಾ? ರೆಡಿ ಇಟ್ಕೊಂಡಿದ್ದೀವಿ ಎಲ್ಲ ಅಂದರೆ, ಕಾಯಿಲೆ ತುರಿದು ರೆಡಿ ಇದೆ ಅಂದರೆ ಒಂದು 15 ನಿಮಿಷ. ಯಾಕಂದ್ರೆ ಇದು ಕೊಬ್ಬರಿ, ನಾವು ಹಸಿ ಕೊಬ್ಬರಿ ಇರುತ್ತಲ್ಲ, ಇದನ್ನೇ ನಾವು ಸ್ವಲ್ಪ ಟೈಮ್ ತಗೊಳ್ಳೋದು. ಸ್ವಲ್ಪ ಲೈಟಾಗಿ ಕಡಿಮೆ ಉರಿಯಲ್ಲಿನೇ ಫ್ರೈ ಮಾಡ್ಕೋಬೇಕು. ಶುಗರ್ ತಿನ್ಬೋದು ಇದನ್ನೀಗ? ಇಲ್ಲ ತಿನ್ನಂಗಿಲ್ಲ, ಸಕ್ಕರೆ ಹಾಕಿರ್ತೀವಲ್ಲ. ಶುಗರ್ ಇರೋ ಏನು ಮಾಡ್ಬೇಕು? ಶುಗರ್ ಇರೋರು ಬರೀ ನೋಡ್ಬೇಕಷ್ಟೇ, ತಿನ್ನಂಗಿಲ್ಲ. ನೋಡ್ಬೇಕಷ್ಟೇ. ಅವರು ಸಕ್ಕರೆ ಇರೋದ್ರಿಂದ ಪಾಪ ಅವರಿಗೆ ಸ್ವೀಟ್ ಡೇಂಜರ್ ಅಲ್ಲ. ಇದು ಒಂದು ಕರೆಂಟೇ ಬೇಕು. ಇದಾದ್ಮೇಲೆ ಮತ್ತೆ ನಿನ್ನ ಚಿಕನ್ ರೆಡಿ ಮಾಡಿ ಎಲ್ಲ ಮಾಡಿಸ್ಲಿಕ್ಕೆ ಏನಿಲ್ಲ ಅಂದ್ರೂ 10-11 ಗಂಟೆ ಟೈಮ್ ಬೇಕು. ಮತ್ತೆ ನಾವು ತಿನ್ಬೇಕು ಅಂದ್ರೆ ಟೈಮ್ ಕೊಡ್ಬೇಕು, ಕಾಯ್ಬೇಕು. ಹಂಗೆ ಆಗೋಗುತ್ತಾ? ಬೇಗ ಕಾಯ್ಬೇಕು. ತಿನ್ಬೇಕಂದ್ರೆ ಕಾಯ್ಬೇಕು ನಾವು. ಚಿಕನ್ ಗ್ರೇವಿ ಮಾಡಕ್ಕಿಂತ ಸುಮ್ಮನೆ ಬಿರಿಯಾನಿ ಮಾಡ್ಬಿಡತ್ಲಾಗೆ. ಬಿರಿಯಾನಿ ಮಾಡಿದ್ರೆ ಈಗ ಮತ್ತೆ ಅದು ಟೈಮ್ ಆಗುತ್ತೆ ಬಿರಿಯಾನಿ ಮಾಡೋಕೆ. ನೀನ್ ಗ್ರೇವಿ ಮಾಡೋದಂದ್ರೆ ಟೈಮ್ ಆಗುತ್ತೆ. ಬೇಗ ಆಗುತ್ತೆ ಗ್ರೇವಿ. ನನಗೆ ಬೇಗ ಮಸಾಲೆ ಜೋಡಿಸ್ಕೊಂಡು ಒಂದು ಮಿಕ್ಸಿ ಹೊಡೆದು ಒಂದು ವಿಷಲ್ ಕೂಗ್ಸಿದ್ರೆ ಗ್ರೇವಿ ರೆಡಿ ಆಗೋಗ್ತದೆ. ಅದೇ ಬಿರಿಯಾನಿ ಅಂದ್ರೆ ಅದು ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗುತ್ತಲ್ಲ, ಟೈಮ್ ಆಗುತ್ತೆ. ಚಪಾತಿ ಬೇರೆ ಮಾಡ್ಬೇಕು ಅದಕ್ಕೆ. ಹಿಟ್ಟು ಕಲಸಿದ್ದು ರೆಡಿ ಇದೆ ಇವಾಗ. ಹಂಗೆ ಸ್ವಲ್ಪ ಬೇಗ ಉಜ್ಕೊಡ್ತೀನಿ. ಒಂದ್ ಕಡೆ ಗ್ರೇವಿ ವಿಷಲ್ ಬರೋದ್ರೊಳಗೆ ಈ ಚಪಾತಿ ರೆಡಿ ಆಗುತ್ತೆ. ನೋಡಿ ಇವಾಗ ಕೊಬ್ಬರಿ ಆಲ್ಮೋಸ್ಟ್ ರೆಡಿ ಇದೆ. ಇದು ಇಷ್ಟು ಹಸಿ, ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ವೈಟ್ ಇರೋದು. ಈ ಟೈಮಲ್ಲಿ ನಾನು ಇನ್ನೂ ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲೇನೆ ಫ್ರೈ ಮಾಡ್ಕೊಂಡಿದ್ದೀನಿ. 2-3 ನಿಮಿಷ ಎಲ್ಲ ಜಾಸ್ತಿನೇ ಆಯ್ತು. ಒಂದು 5 ನಿಮಿಷ ಆಗೈತೆ, ಹೆಚ್ಚು ಕಡಿಮೆ ಆಗಿದೆ. 5 ನಿಮಿಷ ಆಗಿಲ್ಲ, 2-3 ನಿಮಿಷ ಅಷ್ಟೇ ನಾವು ಫ್ರೈ ಮಾಡ್ಕೊಂಡಿರೋದು. ಈಗ ಸಕ್ಕರೆ ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ. ಇದರಲ್ಲಿ 2.25 ಬೌಲಷ್ಟು ಕಾಯಿ ತಗೊಂಡಿದ್ದು 1 ಬೌಲ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಸ್ವೀಟ್ ಬೇಕು ಅಂದರೆ. ಇದನ್ನು ಕೂಡ ಹೀಗೇನೆ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೋಬೇಕು. ಇದು ಎಷ್ಟೊತ್ತು ಬೇಯಬೇಕು?
ಇದು ಸ್ವಲ್ಪ ಸಕ್ಕರೆ ಪೂರ್ತಿ ನೀಟಾಗಿ ಇದರಲ್ಲೇ ಕಾಯಲ್ಲೇ ಕರಗುತ್ತೆ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಡ್ರಾಪ್ಸ್ ತುಪ್ಪ ಚಮಚದಲ್ಲಿ ಸ್ವಲ್ಪ ಒಂದು ಕಾಲು ಟೀ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟೇ ಹಾಲು ಹಾಕ್ತೀನಿ. ಅದರಲ್ಲೇ ನೀಟಾಗಿ ಬೇಯುತ್ತೆ. ಆಮೇಲೆ ಇದು ಫುಲ್ಲು ಅದ ರೆಡಿ ಅಂದರೆ ಸ್ವಲ್ಪ ಅಂಟು ಥರ ಬರುತ್ತೆ. ಏನಿಲ್ಲ ಒಂದು 10 ನಿಮಿಷ ಬೇಯಬೇಕು. ನಿಮಿಷ ತಗೊಳ್ಳಲ್ಲ, ಅಷ್ಟರೊಳಗೆ ಆಗುತ್ತೆ. ಇದನ್ನ ಇವಾಗ ನಾವು ಸಣ್ಣ ಉರಿಯಲ್ಲೇ ಸಕ್ಕರೆ ಹಾಕಿದ್ಮೇಲೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ಸ್ವೀಟ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಒಂದು ನಮ್ಮ ಮನೇಲಿ ಒಂದು ಬೆಕ್ಕು ಕೂಡ ಬರುತ್ತೆ, ಅದು ಕೂಡ ಹೊಂಚಾಗ್ತಾ ಇರುತ್ತೆ ಸ್ವೀಟ್ ತಿನ್ನಕ್ಕೆ. ಇಲ್ಲಿ ನೋಡ್ರಿ, ಇದು ಕಳ್ಬೇಕಿದು. ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಕೈ ಹಾಕಕ್ಕೆ ಎತ್ತೈತೆ. ಕಳ್ಬೇಕು ಅಂದ್ರೆ ಕಳ್ಬೇಕು, ಅದು ಕಳ್ಬೇಕದು. ಯಾವ ಐಟಮ್ಸ್ ಎಲ್ಲಿಟ್ರು ಬಿಡಲ್ಲ. ನೋಡಿ ಸ್ವೀಟ್ ರೆಡಿ ಆಗ್ತಿದೆ. ಎಷ್ಟು ನಿಮಿಷ ಬೇಯಬೇಕು? ಇದಕ್ಕೆ ನಾವು ಟೈಮ್ ಕೊಡ್ಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡ್ತಿರೋದಲ್ಲ, ಜಾಸ್ತಿ ಉರಿ ಇಟ್ಕೊಂಡು ಮಾಡಿದ್ರೆ ಸಿಗೋಗುತ್ತೆ. ಸ್ನೇಹಿತರೆ ಒಂದು 1/4 ಗಂಟೆ ಅಂದ್ರೂ ಬೇಯಬೇಕು. 5 ನಿಮಿಷ ಅವೆಲ್ಲ ಇಲ್ಲ, ಒಂದು 1/4 ಗಂಟೆ ಅಂದ್ರೂ ಬೇಯಬೇಕು. ಅದು ಕ್ಲೀನಾಗಿ ಮಿಕ್ಸ್ ಆಗುತ್ತಂದ್ರೆ ಮಿಕ್ಸ್ ಮಾಡ್ತಿದ್ದಾರೆ. ಬೇಕು ಒಂದು ಏನಿಲ್ಲ ಒಂದು ಅರ್ಧ ಗಂಟೆ ಇರುತ್ತೆ ಟೋಟಲ್ ಸ್ವೀಟ್ ಮಾಡಕ್ಕೆ. ಒಂದು ಅರ್ಧ ಗಂಟೆ ಟೈಮಿಂಗ್ಸ್ ಬೇಕು. ನಾವು ಕಾಯಿ ಫ್ರೈ ಮಾಡ್ಕೊಳಕ್ಕೆ ಇವಾಗ ಕಾಯಿ ಹಾಕಿರ್ತೀವಲ್ಲ, ಒಂದ್ 2 ರಿಂದ 3 ನಿಮಿಷ ಅಂತ ಅಂದ್ರೆ 1 ನಿಮಿಷ ಹೆಚ್ಚು ಕಮ್ಮಿ ಅಂತ ಅಂತೂ ಇರುತ್ತೆ. ಹೆಚ್ಚೇ ಇರುತ್ತೆ, ಕಮ್ಮಿ ಏನ್ ಇರಲ್ಲ. ನಾವ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಅದಾದ್ಮೇಲೆ ನಾನು ಸಕ್ಕರೆ ಹಾಕಿ ಇವಾಗ ಆಗ್ಲೇ 1 ನಿಮಿಷ 1.5 ನಿಮಿಷ ಆಯ್ತು ಅನ್ಸುತ್ತೆ. ಸಣ್ಣ ಉರಿಯಲ್ಲೇ ಮಾಡ್ತಿರೋದೆಲ್ಲ ಟೈಮ್ ತಗೊಳುತ್ತೆ. 1 ನಿಮಿಷ ಏನಿಲ್ಲ, ಆಗಿದೆ. ಒಂದು 5 ನಿಮಿಷ ಮೇಲೆ ಆಗಿದೆ. ಒಂದು 5-10 ನಿಮಿಷ ಬೇಯಬೇಕು ಸ್ನೇಹಿತರೆ ಕ್ಲೀನಾಗಿ. ಈಗ ನಾವು ಇಷ್ಟು ಸಕ್ಕರೆ ಹಾಕಿ 1-2 ನಿಮಿಷ ಆದ್ಮೇಲೆ ಹಾಲು ಹಾಕ್ಬೇಕು. ಹಾಲು ತಗೊಂಡ್ಬರ್ತೀನಿ, ಫ್ರಿಜ್ ಅಲ್ಲಿ ಇದೆ. ಓಕೆ ನೋಡಿ, ಈಗ ಆಲ್ಮೋಸ್ಟ್ ಆಗಲೇ ಸಕ್ಕರೆ ಕರಗಿದೆ. ಇನ್ನು ಸ್ವಲ್ಪ ಸಕ್ಕರೆ ಇದೆ. ಈ ಟೈಮಲ್ಲಿ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಿದ್ದೀನಿ. ನೋಡಿ, ಅರ್ಧಕ್ಕಿಂತ ಕಡಿಮೆ ಹಾಲು ತೊಗೊಂಡಿದ್ದೀನಿ. ಅದರದ್ದು ಸ್ವಲ್ಪ ಉಳಿಸಿ ಹಾಕ್ತೀನಿ. ಓಕೆ, ಹಾಲು ಮಿಕ್ಸ್ ಮಾಡಿದರೆ ಈಗ ರೆಡಿ ಆಗುತ್ತೆ. ಜಸ್ಟ್ ಒಂದು 5 ನಿಮಿಷದಲ್ಲಿ ಅನ್ಬೋದು. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಚಿಕ್ಕಿನ ಚಿಕ್ಕಿ ಅಲ್ಲ, ಅದು ಶೇಂಗಾ ಚಿಕ್ಕಿ ಅಲ್ಲ, ಕೊಬ್ಬರಿ ಮಿಠಾಯಿ. ಈ ಕೊಬ್ಬರಿ ಚಿಕ್ಕಿ ಅನ್ಬೋದಲ್ಲ? ಚಿಕ್ಕಿ ಅನ್ನಲ್ಲ, ಅಲ್ಲ ಅನ್ನಲ್ಲ, ನಾವು ಅನ್ಬೋದಲ್ಲ, ಕೊಬ್ಬರಿ ಚಿಕ್ಕಿ ಅನ್ಬೋದಲ್ಲ, ನಡೀತೈತಿ. ಈಗ ನಾವು ಹಾಲು ಹಾಕಿದೀವಲ್ಲ, ಈ ಹಾಲು ಮತ್ತೆ ಸಕ್ಕರೆ ಒಳಗೆ ನೀಟಾಗಿ ಮಿಕ್ಸ್ ಆಗಿ ಅದು ಸ್ವಲ್ಪ ಅಂಟು ಫೀಲ್ ಬರಬೇಕು. ಅದೇ ನನಗೇನ್ರಿ ಏನೇ ಸ್ವೀಟ್ ಮಾಡಿದ್ರು ಈ ಸಕ್ಕರೆ ಹಾಕೇ ಮಾಡ್ತಲ್ಲ, ಸಕ್ಕರೆ ಹಾಕ್ದಂಗೆ ಮಾಡಕ್ ಬರಲೇನು? ಸಕ್ಕರೆ ಇದಕ್ಕೆ ಅಂತ ಅಂದ್ರೆ ನಾವು ಸಕ್ಕರೆ ಡೈರೆಕ್ಟ್ ಆಗಿ ಹಾಕ್ಬೇಕಾಗ್ತತೆ. ಏನಾಗುತ್ತೆ ಅಂದ್ರೆ ಅದು ನಾವು ಸ್ವಲ್ಪ ಬೇರೆ ಹೋಳಿಗೆ ಅದಕ್ಕೆಲ್ಲ ಬೆಲ್ಲನ ಕರಗಿಸಿ ಅದನ್ನ ಸೋಸಿ ನಮ್ಮ ಬೆಳೆಗೆ ಮಿಕ್ಸ್ ಮಾಡ್ತೀವಿ. ನನ್ನ ಪಾಯಿಂಟ್ ಅದಲ್ಲ, ಸ್ವೀಟ್ ಮಾಡಿದ್ರೆ ಸಕ್ಕರೆ ಬೆಲ್ಲ ಹಾಕಿ ಮಾಡ್ತಿಲ್ಲ, ಅದಿಲ್ದಂಗೆ ಮಾಡಕ್ ಬರಲೇನು ಅಂತ ಪಾಯಿಂಟ್ ನಂದು. ಅದೇ ಪಾಯಿಂಟ್ ಕ್ಲಿಯರ್ ಮಾಡ್ತಿದ್ದೀನಲ್ಲ. ಮತ್ತಿನ್ ಬೆಲ್ಲ ಕರಗಿಸಿ ಹಾಕದೇ ಹೇಳ್ತೀಯಲ್ಲ. ಅದು ಯಾರು ನಿಮಗೆ ಬೆಲ್ಲ ಸಕ್ಕರೆ ಹಾಕಿಲ್ದಂಗೆ ಸ್ವೀಟ್ ಮಾಡ್ಕೊಡ್ತಾರ್ರಿ? ಈಗ ಸಕ್ಕರೆ ಹಾಕಿದ್ರು ಕೂಡ ನಾವು ಬೆಲ್ಲ ಹಾಕಬೇಕು ಅಂದರೆ ಈ ಥರ ಡ್ರೈ ತುಂಬ ನೀರು ಹಾಕದೆ ಮಾಡೋ ಸ್ವೀಟ್ಗಳಿಗೆ ನಾವು ಸಕ್ಕರೆನೇ ಹಾಕ್ಬೇಕಾಗ್ತದೆ. ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಅದೆಲ್ಲ ಸಿಗುತ್ತೆ ಒಂದೊಂದು, ಹಾಗಾಗಿ ಸೋಸ್ಬಿಟ್ಟೆ ಹಾಕಬೇಕು ಬೆಲ್ಲ ಹಾಕಬೇಕು ಅಂದರೆ. ಟೋಟಲಿ ಸಕ್ಕರೆ ಬೆಲ್ಲ ಹಾಕ್ದಂಗೆ ಸ್ವೀಟ್ ಮಾಡಕ್ ಬರಲ್ಲ ಅಂತ ಹೇಳ್ತದೀಯ. ಅದು ಯಾರು ಮಾಡ್ತಾರೆ ಕರ್ಕೊಂಬರಿ. ಓಕೆ 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 ಮೇಡಮ್, ಹಾಗೆ ಮಾಡಿ. ಸಕ್ಕರೆ ಹಾಕಿ ಮಾಡು, ಬೆಲ್ಲ ಹಾಕಿ ಮಾಡು. ಕೈ ತೆಗಿ, ಹೊಡ್ತೀನಿ ನೋಡಿ ನಿನಗೆ. ಇದು ಈ ಥರ ಡ್ರೈ ಡ್ರೈ ಬರ್ತಾ ಇದೆ, ಸ್ವಲ್ಪ ಅಂಟು ಥರ ಫೀಲ್ ಬರುತ್ತೆ. ನಾವು ಅಲ್ಲಿವರೆಗೂ ಸ್ವಲ್ಪ ಲೈಟ್ ಫ್ರೈ ಮಾಡ್ತಾನೇ ಇರಬೇಕು. ಇನ್ನಾಗಿಲ್ಲ ಇದು? ಇಲ್ಲ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಹೌದಾ? ನಾನು ಇನ್ನೊಂದು 2 ನಿಮಿಷ ಹಾಕೋದಷ್ಟೇ. ಈಗ ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಚಿಟ್ಕೊಂಡಿದ್ದೀನಿ. ಅದು ಚಿಕನ್ ಅದನ್ನ ನಾನು ರೆಡಿ ಇಟ್ಕೊಂಡಿರ್ತೀನಿ. ಏನಪ್ಪಿ? ಹಾಲು ಹಾಕಿ 1-2 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ.
ಇದು ತುಪ್ಪದಲ್ಲಿ ಡ್ರೈ ಮಾಡಿರೋದಾ? ಹ್ಞೂ, ಡ್ರೈ ಆ್ಯಂಡ್ ಫ್ರೈ. ಓಕೆ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2-3 ಏಲಕ್ಕಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ನಾನು, ಅದಕ್ಕೆ ಪೌಡ್ರ್ ಬೇಗ ಆಗುತ್ತೆ ಅಂತೇಳಿ. ಇದನ್ನು ಸ್ವಲ್ಪ ಏಲಕ್ಕಿ ಪೌಡ್ರು ಮಿಕ್ಸು. ಫ್ಲೇವರಿಗೆ ಸ್ವೀಟ್ ಏನೇ ಮಾಡಿದ್ರು ಏಲಕ್ಕಿ ಆ್ಯಡ್ ಮಾಡಿದಾಗಲೇ ಅದು ಚೆನ್ನಾಗಿ ಅನ್ಸೋದು ಅಂತ. ಏನಾಯ್ತಾ ಇದಂಗಾರೆ? ಓಕೆ ಸ್ನೇಹಿತರೆ, ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಚಿಕ್ಕಿ ರೆಡಿ ಆಗಿದೆ, ರೆಡಿ ಆಗ್ತಾ ಇದೆ, ಫೈನಲ್ ಟಚ್ಚಲ್ಲಿದೆ. ತಿನ್ನಕ್ಕೆ ರೆಡಿ ಆಗಿದೆ ನಮ್ಮ ಮನೆಯಲ್ಲೇ. ಇದು ಸ್ವಲ್ಪ ಇದನ್ನು ಆಯ್ತು ಅನಿಸುತ್ತೆ. ಓಕೆ ಸ್ನೇಹಿತರೆ, ಫೈನಲ್ ಆಗಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ತುಂಬ ತಾಳ್ಮೆಯಿಂದ ಮಾಡಬೇಕು ಇದನ್ನು, ತುಂಬ ಅವಸರಕ್ಕೆ ಬಿದ್ದು ಮಾಡ್ಕೊಂಡ್ವಿ ಅಂದರೆ ಹಸಿ ಕೊಬ್ಬರಿ ಆಗಿರೋದ್ರಿಂದ ಪೀಸಸ್ ಬರೋದಿಲ್ಲ. ಇದು ಇವಾಗ ಸ್ವಲ್ಪ ಅಂಟಂಟು ಫೀಲ್ ಆಗ್ತಾ ಇದೆ. ಅಂಟಂಟು ಫೀಲ್ ಆಗಬೇಕು, ಆವಾಗಲೇ ಅದು ತಣ್ಣಗೆ ಆದ ತಕ್ಷಣ ನೀಟ್ ಪೀಸಸ್ ಬರುತ್ತೆ. ನಮ್ಮ ಕೈ ಸ್ವಲ್ಪ ಅಂಟು ಫೀಲ್ ಆಗಬೇಕು. ಆಲ್ಮೋಸ್ಟ್ ಡನ್ ಇದೆ. ಈಗ ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊತೀನಿ. ಫೈನಲಿ ಈಗ ರೆಡಿ ಆಗಿದೆ ಸ್ನೇಹಿತರೆ ಕೊಬ್ಬರಿ ಮಿಠಾಯಿ. ನಾನು 2-3 ಸರಿ ಫೈನಲ್ ಆಗಿದೆ ಅಂತ ಹೇಳಿದೆ, ಬಟ್ ಈಗ ಫೈನಲ್ ಆಗಿದೆ. ಈಗ ತೆಗೆದು ಪ್ಲೇಟಿಗೆ ಹಾಕ್ತಾರೆ. ಇದು ಫುಲ್ ಹಿಂಗೆ ಬರಬೇಕು, ತುಂಬ ಡ್ರೈ ಫೀಲ್ ಆದರೆ ಪೀಸಸ್ ಬರಲ್ಲ ಅಂತೇಳಿ ಅಷ್ಟೇ. ಇದು ಇವಾಗ ಒಂದು 10 ಮಿನಿಟ್ಸ್ ತಣ್ಣಗಾಗಬೇಕು. ಓಕೆ ಸ್ನೇಹಿತರೆ, ಫೈನಲಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ಹೆಚ್ಚು ಕಡಿಮೆ ಈಗ 9:15. ನಾವು ಹೆಚ್ಚು 9 ಗಂಟೆ ಶುರು ಮಾಡಿದ್ದು, 3/4 ಗಂಟೆ ರೆಡಿ ಆಗಿದೆ. ಆದರೂ ನಾನು ನಿಮಗೆ 3/4 ಗಂಟೆ ವಿಡಿಯೋ ತೋರಿಸಲ್ಲ, ಒಂದು 10 ನಿಮಿಷ ವಿಡಿಯೋ ಹಾಕಿರ್ಬೋದು. ಓಕೆ ಸ್ನೇಹಿತರೆ, ತಿನ್ನಬೇಕಂದ್ರೆ ಇನ್ನೊಂದು 5 ನಿಮಿಷ ನಾವು ವೆಯ್ಟ್ ಮಾಡಲೇಬೇಕು, ಯಾಕಂದರೆ ತಣ್ಣಗಾಗಬೇಕು.